ವೆಲ್ಕಮ್ ಟು KSR Datavizon ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪವರ್ BI ಡೆವಲಪರ್ ಹೆಂಗ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಪವರ್ BI ಅನ್ನೋದು ಇವಾಗ ತುಂಬಾ ಡಿಮಾಂಡ್ ಅಲ್ಲಿ ಇದೆ, ಓಪನಿಂಗ್ಸ್ ಜಾಸ್ತಿ ಇದೆ, ವೇಕೆನ್ಸಿ ಜಾಸ್ತಿ ಇದೆ. ಸೊ ಎಲ್ಲಾ ಕ್ಲೈಂಟ್ಸು ಮತ್ತೆ ಕಂಪನೀಸು ಈ ಟೂಲ್ಗೆ ಮೂವ್ ಆಗ್ತಾ ಇದಾರೆ. ಸೊ ಇದು ಯಾಕೆ ಅನ್ನೋದು ನೋಡೋಣ. ಸೊ ಇದರಲ್ಲಿ ಪವರ್ BI ಅಂದ್ರೆ ಮೊದಲು ಏನು ಅಂತ ಹೇಳ್ತೀನಿ. ಆಮೇಲೆ ಯಾರ್ಯಾರೆಲ್ಲ ಈ ಸ್ಕಿಲ್ ಕಲಿಬಹುದು, ಯಾರ್ಯಾರೆಲ್ಲ ಈ ಸ್ಕಿಲ್ ಈ ರೋಲ್ಗೆ ಬರ್ಬೋದು ಅನ್ನೋದನ್ನ ಹೇಳ್ತೀನಿ. ಟ್ರೈನಿಂಗ್ ಆದ್ಮೇಲೆ ಕಲ್ತ್ ಮೇಲೆ ಕಂಪನಿಗೆ ಹೋದ್ಮೇಲೆ ನಿಮ್ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಮತ್ತೆ ಆ ಡಿಮಾಂಡ್, ಈ ಪವರ್ BIಗೆ ಹೆಂಗ್ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಆ ಡಿಮಾಂಡ್ ಬಗ್ಗೆನು ಮಾತಾಡ್ತೀನಿ. ಜೊತೆಗೆ ಆಪರ್ಚುನಿಟೀಸ್ ಮತ್ತೆ ಸ್ಯಾಲರಿ ಬಗ್ಗೆ ಹೇಳ್ತೀನಿ. ಸೊ ಇದೆಲ್ಲ ನೀವು ಒಂದೊಂದೇ ನೋಡ್ಕೊಂಡ್ ಬರೋಣ. ಯಾಕೆ ಇದು ಡಿಮಾಂಡ್ ಅಲ್ಲಿ ಇದೆ, ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಏನೋದು ಅನ್ನೋದನ್ನ ಲಾಸ್ಟ್ ಅಲ್ಲಿ ನೋಡೋಣ. ಸೊ ಪವರ್ BI ಅನ್ನೋದು ಏನು ಅಂದ್ರೆ ಮೊದಲು ಆ ಡೇಟಾ ಇರತ್ತಲ್ವಾ ಅದನ್ನ ಚಾರ್ಟ್ಸ್ ವಿಜುವಲ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ರಾ ಡೇಟಾ ಇರೋದನ್ನ ಇನ್ಸೈಟ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಬುಕ್ ಕೊಟ್ಬಿಟ್ಟು ಈ ಬುಕ್ ಅಲ್ಲಿರೋ ಓದ್ಬಿಟ್ಟು ಈ ನಾವೆಲ್ ನ ರಿಪೀಟ್ ಮಾಡೋ ಅಂದ್ರೆ ನಮ್ಗೆ ಕಷ್ಟ. ಇದನ್ನ ನಾವು ಒಂದು ಮೂವಿ ನೋಡ್ಬಿಟ್ಟು ಈ ಮೂವಿದ ಕತೆ ಹೇಳು ಅಂದ್ರೆ ನಾವು ಈಸಿಯಾಗಿ ಹೇಳ್ತೀವಿ. ಸೊ ನಮ್ ಹ್ಯೂಮನ್ ಬ್ರೈನ್ ಅನ್ನೋದು ಆ ವಿಜುವಲ್ಸ್ಗೆ ಅಟ್ರಾಕ್ಟಿವ್ ಇದೆ. ಸೊ ನಾವು ನೋಡೋದನ್ನ ಆ ವಿಜುವಲೈಸೇಷನ್ ನ ಬೆಟರ್ ರೀಡಬಿಲಿಟಿ ಅಂತ ಹೇಳ್ತೀವಿ. ಸೊ ಇದನ್ನ ನೀವು ಬುಕ್ ಓದಿದ್ರೆ ಆ ಬುಕ್ ಅಲ್ಲಿರೋ ಏನೇನ ಸೆಂಟೆನ್ಸ್, ಪದ, ಕ್ಯಾರೆಕ್ಟರ್ಸ್ ಅದೆಲ್ಲ ನೀವು ಒಂದೊಂದೇ ನೀವು ಅರ್ಥ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ನೀವು ನೋಡೋದಕ್ಕೂ ಒಂದ್ ಮೂವಿ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ. ಇತ್ತೀಚೆಗೆ ಎಲ್ಲಾ ಕ್ಲೈಂಟ್ಸ್ ಅವ್ರ ಡೇಟಾನ ಹೆಂಗ್ ವಿಜುವಲೈಸ್ ಮಾಡಿ ಅದನ್ನ ಹೆಂಗ್ ಯೂಸ್ಫುಲ್ ಮಾಡೋದು ಅಂತ ನೋಡ್ತಾ ಇದೀವಿ. ಸೊ ಎಲ್ಲಾ ಬಿಸ್ನೆಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಬಿಸ್ನೆಸ್ ಅನ್ನ ಹೆಂಗ್ ಡೆವಲಪ್ ಮಾಡೋದು ಅಂತ ಐಡಿಯಾ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಈ ರಾ ಡೇಟಾನ ಹಿಡ್ಕೊಂಬರ್ಲು ಆ ವಿಜುವಲೈಸೇಷನ್ ಡೇಟಾನ ಯೂಸ್ಫುಲ್ ಆಗಿ ನೋಡ್ಕೊಂಡು ಬಿಸ್ನೆಸ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾರೆ. ಸೊ ಆ ತರ ಒಂದು ಟೂಲು ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಅಂತಾರೆ. ಸೊ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಅಂದ್ರೆ ಏನು? ರಾ ಡೇಟಾ ಇರೋದನ್ನ ವಿಜುವಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಬಿಸ್ನೆಸ್ಗೆ ಯೂಸ್ ಮಾಡೋದು. ಸೊ ಪವರ್ BI ಅನ್ನೋದು ಅದೇ ತರ ಒಂದು ಟೂಲ್. ಸೊ ಈ ಟೂಲ್ ಅಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು ಅಂದ್ರೆ, ಇತ್ತೀಚೆಗೆ ಡೇಟಾ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಎಷ್ಟೊಂದು ಡೇಟಾ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದ ಕಾರಣ ಡೇಟಾ ಕ್ಲೀನ್ ಆಗಿರಲ್ಲ. ಒಂದು ಡೇಟಾದಲ್ಲಿ ಏಜ್ ಅನ್ನೋ ಫ್ಯಾಕ್ಟರ್ ಇದೆ ಅನ್ಕೊಳ್ಳಿ, ಅದು ಅವರು ಮಂತ್ಸ್ ಅಲ್ಲಿ ಕೊಟ್ಟಿರ್ಬೋದು. ಇನ್ನೊಂದು ಡೇಟಾ ಅಲ್ಲಿ ಇಯರ್ ಅಲ್ಲಿ ಇರ್ಬೋದು. ಅದೇ ತರ ಒಂದೊಂದು ಡೇಟಾಗೂ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಇಟ್ಟು ಅದನ್ನ ಕ್ಲೀನ್ ಮಾಡೋದು ಪವರ್ BI ಮಾಡುತ್ತೆ. ಅದ್ರ ಜೊತೆಗೆ ಆ ಡೇಟಾನ ವಿಜುವಲೈಸ್ ಮಾಡೋದು ಪವರ್ BI ಮಾಡುತ್ತೆ. ಆ ವಿಜುವಲೈಸ್ ಮಾಡಿ ಅದನ್ನ ಬೇರೆಯವ್ರಿಗೆ ರಿಪೋರ್ಟ್ ಆಗಿ ಕಳಿಸೋದು ಅದು ಪವರ್ BI ಮಾಡುತ್ತೆ. ಸೊ ಅದ್ರ ಎಷ್ಟೊಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಇದೆ, ಬಟ್ ಪವರ್ BI ಅನ್ನೋದು ಇವಾಗ ಡಿಮಾಂಡ್ ಅಲ್ಲಿ ಇದೆ. ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಮಾಡ್ಬೋದು. ಡೇಟಾ ಕ್ಲೀನಿಂಗು, ಡೇಟಾ ಎಕ್ಸ್ಟ್ರಾಕ್ಷನ್, ಡೇಟಾ ಪ್ರೊಸೆಸಿಂಗು, ವಿಜುವಲೈಸಿಂಗ್ ದ ಡೇಟಾ, ಜೊತೆಗೆ ಆ ರಿಪೋರ್ಟ್ ನ ಕ್ಲೈಂಟ್ ಕೊಡೋದನ್ನು ಎಲ್ಲ ಒಂದೇ ಕಡೆ ಮಾಡ್ಬೋದು. ಅದಕ್ಕೆ ಇದು ಡಿಮಾಂಡ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಆಯ್ತು ಇದ್ರ ಬಗ್ಗೆ ನೋಡಿದ್ವಿ ಪವರ್ BI ಏನು. ಇವಾಗ ಯಾರ್ಯಾರೆಲ್ಲ ಈ ಸ್ಕಿಲ್ ಕಲಿಬಹುದು, ಯಾರ್ಯಾರೆಲ್ಲ ಈ ಸ್ಕಿಲ್ ಕಲ್ತು ಕಂಪನಿಗೆ ಹೋಗ್ಬೋದು ಅನ್ನೋದನ್ನ ನೋಡೋಣ. IT ಒಂದ್ ಹೇಳ್ತಾರೆ ಏನು ಅಂದ್ರೆ, ನಿಂಗ್ ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ಮಾತ್ರ ನೀನ್ IT ಒಳಗಡೆ ಬರ್ಬೋದು, ನಿನ್ ಕೋಡಿಂಗ್ ಗೊತ್ತಿದ್ರೆ ಮಾತ್ರ ನೀನ್ IT ಒಳಗಡೆ ಬರ್ಬೋದು ಅಂತ ನೀವ್ ಯಾರನ್ನ ಕೇಳಿದ್ರು ಹೇಳ್ತಾರೆ. ಅದೊಂಥರ ಹೇಳ್ತಾರೆ, ನೀವು ಫಸ್ಟ್ ಹೇಳ್ಬಿಡ್ತಾರೆ, ನೀವು ಸಜೆಷನ್ ಕೇಳಕ್ ಮುಂಚೆನೆ ಹೇಳ್ತಾರೆ, ನೀವು IT ಒಳಗಡೆ ಹೋಗ್ಬೇಕಾ, ಕೋಡಿಂಗ್ ಗೊತ್ತಾ ಅಂತ ಕೇಳ್ತಾರೆ. ಹಂಗೇನು ಇಲ್ಲ. ಕೋಡಿಂಗ್ ಇಲ್ದೇನು ಯು ವಿಲ್ ಹ್ಯಾವ್ ಎ ಬೆಟರ್ ಕೆರಿಯರ್. ಒಂದ್ ಒಳ್ಳೆ IT ಕೆರಿಯರ್ ಇರುತ್ತೆ. ನಿಮ್ ಕೋಡಿಂಗ್ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇವಾಗ ಟೆಕ್ನಾಲಜಿ ಸಖತ್ ಇಂಪ್ರೂವ್ ಆಗ್ತದೆ. ನೀವೆಲ್ಲ ಕೋಡ್ ಬರ್ದು ಮಾಡ್ಬೇಕು ಅಂತ ಏನು ಇಲ್ಲ. ಪವರ್ BI ಅಲ್ಲಿ ನೀವೇನು ಕೋಡೇ ಬರೀಬೇಕಾಗಿಲ್ಲ, ಹಂಗೂ ನೀವು ಡೇಟಾನ ರಿಪೋರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ಸ್ಕಿಲ್ ಯಾರೆಲ್ಲ ಕಲಿಬಹುದು ಅಂತ ಅನ್ಕೊಂಡ್ರೆ, ನನಗೇನು ಕೋಡಿಂಗೇ ಬರಲ್ಲ ಇದ್ರೂ ನಾನು IT ಕಂಪನಿಗೆ ಬಂದು ನನ್ನ ಟ್ಯಾಲೆಂಟ್ ಅನ್ನು ಪ್ರೂವ್ ಮಾಡ್ಬೇಕು ಅಂದ್ರೆ ಈ ಟೂಲ್ ನೀವು
ಕಲಿಬಹುದು. ಆಲ್ರೆಡಿ ಬೇರೆ ಬೇರೆ ಟೆಕ್ನಾಲಜಿಲಿ ಇರ್ತೀರಾ ಅನ್ಕೊಳ್ಳಿ, ಮೇ ಬಿ BPO ಅಲ್ಲಿ, ಅಡ್ಮಿನ್ ಅಲ್ಲಿ, ಕಾಲ್ ಸೆಂಟರ್, ಈ ತರ ಬೇರೆ ಬೇರೆ ಟೆಕ್ನಾಲಜಿಲಿ ಇರೋರು ಅಲ್ಲಿ ಜಾಸ್ತಿ ಪೇನು ಸಿಗಲ್ಲ, ನಿಂಗೆ ಇನ್ಕ್ರಿಮೆಂಟು ಸಿಗಲ್ಲ, ನಿಮ್ ಕಂಪನಿ ಜಂಪ್ ಮಾಡಿದ್ರು ನಿಮ್ಗೆ ಸಿಗಲ್ಲ, ನಾನ್ IT ಅಂತಾರೆ. ಆ ನಾನ್ IT ಇಂದ ನಿಮ್ಗೆ IT ಬರ್ಬೇಕು ಅಂದ್ರೆ ಈ ಟೂಲ್ ಅನ್ನೋದು ಒಂದು ಬೋನಸ್ ಇದ್ದಂಗೆ. ನಾನು ಹೇಳ್ದಂಗೆ ಕೋಡಿಂಗೇ ಇಲ್ವಲ್ಲ, ಯಾರ್ ಬೇಕಾದ್ರೆ ಕಲಿಬಹುದಲ್ವಾ. ಸೊ ಆ ತರ ಇದು ಒಂದ್ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ಕೆರಿಯರ್ ಅಲ್ಲಿ, ಎಜುಕೇಶನ್ ಅಲ್ಲಿ ಫ್ಯಾಮಿಲಿ ರೀಸನ್ಸ್ ಇಂದ ಏನೋ ಒಂದ್ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲ ನೀವು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ರಿ, ಯಾವ್ದೋ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಾ ಇದ್ರಿ ಅಂತ ನಿಮ್ಗೆ ಗ್ಯಾಪ್ ಇದೆ ಅನ್ಕೊಳ್ಳಿ. ನೀವು ಇದೇ ಬೇರೆ ಟೆಕ್ನಾಲಜಿ ಏನಾದ್ರು ಓದ್ಕೊಂಡು ಹೋಗಿ ನೀವು ಕಂಪನಿ ಒಳಗಡೆ ಹೋದ್ರೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ನೀವು 5 years 4 years ಎಕ್ಸ್ಪೀರಿಯನ್ಸ್ ಅಂದ್ರೆ ಆ 5 years 4 yearsಗೆ ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದ್ರೆ ನೀವು ಹೋಗಿದ ತಕ್ಷಣ ನಿಮ್ಗೆ ಫುಲ್ ಕಾಂಪ್ಲೆಕ್ಸ್ ಆಗಿ ಕೊಡೋದಕ್ಕೆ ಚಾನ್ಸಸ್ ಇದೆ. ಬಟ್ PowerBI ಅಲ್ಲಿ ಹಂಗಿಲ್ಲ. ಹಂಗಿದ್ರು 2 months 3 months ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೋದು ಇದ್ರಲ್ಲಿ. ಇದು ಏನು ಇಲ್ಲ, ಒಂದ್ ಆಪ್ ಇದ್ದಂಗೆ. ಇವಾಗ ಮೊಬೈಲ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ ಬರುತ್ತೆ, ಆ ಆಪ್ ನ ನಾವು ಒಂದೊಂದೇ ರಿಸರ್ಚ್ ಮಾಡಲ್ವಾ, ಏನೇನ್ ಎಲ್ಲೆಲ್ಲಿದೆ, ಹೆಂಗೆ ನ್ಯಾವಿಗೇಟ್ ಮಾಡ್ತೀವಿ ಅಂತ. ಅದೇ ತರ ಇದೊಂದು ಆಪ್. ನೀವು 3 years 4 years 5 years ಹಾಕಿದ್ರು ನೀವು ಈಸಿಯಾಗೆ ಈ ಟೂಲ್ ನ 2 months ಅಲ್ಲಿ ಕಲ್ತು ನೀವು ಯಾವ್ದೇ ರಿಪೋರ್ಟ್ ಅನ್ನ ಮಾಡ್ಬೋದು. ಸೊ ಕೆರಿಯರ್ ಟ್ರಾನ್ಸಿಷನ್, ಆ ಕೆರಿಯರ್ ಗ್ಯಾಪ್ ಇರೋರ್ಗೆ ಇದೆಲ್ಲ ಒಳ್ಳೆ ಆಪರ್ಚುನಿಟಿ ನಿಮ್ಗೆ. ಅದ್ರ ಜೊತೆಗೆ ಫ್ರೆಶರ್ಸ್. ಸೊ ಫ್ರೆಶರ್ಸ್ ಎಲ್ಲರೂ ಜಾವಾ ಓದ್ತೀನಿ, .NET ಓದ್ತೀನಿ, ಟೆಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಅದೇ ಮಾಡಿದ್ರೆ ಈ ಟೂಲ್ ಕಲಿಯಕ್ ಯಾರು ಇಲ್ವೇ ಇಲ್ಲ. ಸೊ ಈ ಟೂಲ್ ನೀವು ಕಲ್ತ್ರೆ ಅದಕ್ಕೂ ಒಳ್ಳೆ ಕೆರಿಯರ್ ಇರುತ್ತೆ. ಸೊ ಈ ತರ ಕೋಡಿಂಗ್ ಇಲ್ದೇ ಇರೋರು, ಕೆರಿಯರ್ ಗ್ಯಾಪ್ ಇರೋರು, ನಾನ್ IT ಇಂದ IT ಬರೋರು, ಫ್ರೆಶರ್ಸ್, ಸೊ ಇವೆಲ್ಲ ನೀವು ಈ ಟೂಲ್ ನ ಚೂಸ್ ಮಾಡ್ಕೊಂಡು ಕಲ್ತ್ಬಿಟ್ಟು ನೀವು ಈಸಿಯಾಗಿ IT ಕಂಪನಿಗೆ ಬರ್ಬೋದು. ಇವಾಗ ಕಂಪನಿಗೆ ಬಂತೀರಾ ಅನ್ಕೊಳ್ಳಿ, ಅದ್ರಲ್ಲಿ ಏನೇನ್ ಮಾಡ್ತೀರಾ ಅಂತ ನೋಡೋಣ. ಅದನ್ನ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀನಿ. ಸೊ ಆಲ್ರೆಡಿ ಇವಾಗ ಅಮೆಝಾನ್ಗೆ ಹೋಗ್ತೀರಾ, ಇಲ್ಲ ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ, ಇಲ್ಲ ಯಾವ್ದೋ ಒಂದು ಕಂಪನಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಡೇಟಾ ಇರುತ್ತೆ. ಆ ಡೇಟಾ ಒಂದೊಂದ್ ಕಡೆ ಇರುತ್ತೆ, ಡಿಪಾರ್ಟ್ಮೆಂಟ್ ವೈಸ್. ಫಿನಾನ್ಸ್ ಕಡೆ ಒಂದಿರ್ಬೋದು, ಪ್ರಾಡಕ್ಟ್ಸ್ ವೈಸ್ ಒಂದ್ ಕಡೆ ಇರ್ಬೋದು, ಡೆಲಿವರಿ ಸೈಡ್ ಒಂದ್ ಕಡೆ ಇರ್ಬೋದು, ಶಿಪ್ಪಿಂಗ್ ಸೈಡ್ ಒಂದ್ ಕಡೆ ಇರ್ಬೋದು. ಸೊ ಈ ತರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅಲ್ಲಿಂದ ಎಲ್ಲ ನೀವು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಆ ಡೇಟಾನ ವಿಶ್ವಲೈಸ್ ಮಾಡಿ, ವಿಶ್ವಲೈಸ್ ಅಂದ್ರೆ ಏನು, ಗ್ರಾಫ್ಸ್ ಅಲ್ಲಿ ಹಾಕಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಇಷ್ಟೇ ನೀವು ಮಾಡ್ಬೇಕಾಗಿರೋ ಫಸ್ಟ್ ಜವಾಬ್ದಾರಿ. ಜೊತೆಗೆ ಬೇರೆ ಕಡೆಯಿಂದ ಎತ್ಕೊಂಡ್ ಬರ್ತಿರಲ್ವಾ ಡೇಟಾ, ಅದು ಕ್ಲೀನ್ ಆಗಿರಲ್ಲ, ಅದನ್ನ ಕ್ಲೀನ್ ಮಾಡೋದು ನಿಮ್ದೇ ಜವಾಬ್ದಾರಿ. ಡೇಟಾ ಒಂದೊಂದ್ ಕಡೆ ನಾನು ಹೇಳ್ದಂಗೆ ಒಂದ್ ಕಡೆ ಸ್ಪೆಲ್ಲಿಂಗ್ ಬೇರೆ ಹಾಕಿರ್ಬೋದು, ಬ್ಯಾಂಗ್ಳೂರ್ ಸ್ಪೆಲ್ಲಿಂಗ್ ಬೇರೆ ಇರ್ಬೋದು, ಇನ್ನೊಂದ್ ಕಡೆ ಶಾರ್ಟ್ ಕಟ್ ಕೊಟ್ಟಿರ್ಬೋದು, ಆ ತರ ಇಲ್ಲ ಕೋಡ್ ಕೊಟ್ಟಿರ್ಬೋದು. ಈ ತರ ಏಜ್ ಒಂದ್ ಕಡೆ ಮಂತ್ ಅಲ್ಲಿ ಇರ್ಬೋದು, ಒಂದ್ ಕಡೆ ಇಯರ್ ಅಲ್ಲಿ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಕಡೆ ಡೇಟಾ ಕ್ಲೀನ್ ಇಲ್ದೇ ಇರ್ಬೋದಲ್ವಾ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದು ನಿಮ್ದೇ ಜವಾಬ್ದಾರಿ. ಜೊತೆಗೆ ಒಂದೊಂದು ಬಿಸ್ನೆಸ್ ಒಂದೊಂದ್ ತರ ಇರುತ್ತೆ. ಒಂದಕ್ಕೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಕಾಗುತ್ತೆ. ಲಾಸ್ಟ್ ಮಂತ್ ಹೆಂಗಿತ್ತು ಸೇಲು, ಈ ಮಂತ್ ಹೆಂಗಿದೆ ಸೇಲು ಅಂತೆಲ್ಲ ಒಂದೊಂದಕ್ಕೆ ಬೇಕಾಗತ್ತೆ. ಅದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಆಗಿ ಸಿಂಪಲ್ ಆಗಿ ಫಂಕ್ಷನ್ ಯೂಸ್ ಮಾಡ್ಕೊಂಡು ಬರಿಬಹುದು. ಒಂದ್ ಸ್ವಲ್ಪ ಎಕ್ಸೆಲ್ ಫಂಕ್ಷನ್ ತರ ಸಿಮಿಲರ್ ಆಗಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಈ ಫಂಕ್ಷನ್ಸ್ ನೀವು ಬರೆದು ಅದ್ರಲ್ಲೂ ನೀವು ಸ್ಟೋರಿ ತರ ಹೇಳ್ಬೋದು. ಜೊತೆಗೆ ಇದೆಲ್ಲ ಆದ್ಮೇಲೆ ಇಷ್ಟು ಸೇಲ್ ಆಗ್ತದೆ, ಅಷ್ಟು ಸೇಲ್ ಆಗ್ತದೆ ಅಂತೆಲ್ಲ ಹೇಳ್ತೀವಲ್ಲ, ಒಂದ್ ವೇಳೆ ಕಡಿಮೆ ಆಯ್ತು ಅಂದ್ರೆ ನೀವು ಅದಕ್ಕೆ ಸ್ವಲ್ಪ ಸಜೆಷನ್ಸು ಕೊಡ್ತೀರಾ. ಆ ಸಜೆಷನ್ಸು ಕೊಟ್ಟು ನೀವು ಅದನ್ನ ನೀವು ಹೆಂಗ್ ಅವ್ರಿಗೆ ರೆವೆನ್ಯೂ ಇಂಪ್ರೂವ್ ಮಾಡೋದನ್ನು ಹೇಳ್ತೀರಾ. ಸೊ ಇದನ್ನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಜೊತೆ ಯೂಸ್ಫುಲ್ ಆಗಿರುತ್ತೆ. ಸೊ ಯೂಶಲಿ ಏನಾಗತ್ತೆ ಗೊತ್ತಾ, ಒಂದ್ ದಿವಸದಲ್ಲಿ ಮೇ ಬಿ 8 hour ಮಲಗ್ತೀರಾ, 8 hour ವರ್ಕ್ ಮಾಡ್ತೀರಾ ಅನ್ಕೊಳ್ಳಿ. ಆ 8 hour ವರ್ಕ್ ಮಾಡೋದ್ರಲ್ಲಿ ನೀವು ಆಫೀಸಲ್ಲಿ ಆ ಪ್ರೆಷರು, ಆ ಟೆನ್ಷನ್, ಆ ಕೋಡ್ ಬರಿ, ಅದ್ ಬರಿ, ಇದ್ ಬರಿ, ಆ ಕೋಡ್ ವರ್ಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ಮ್ಯಾನೇಜರ್ ಕಡೆಯಿಂದನೂ ಪ್ರೆಷರ್ ಬರುತ್ತೆ, ಇಲ್ಲ ನಿಮಗೂ ಅದು ಅರ್ಥ ಆಗಲ್ಲ, ಗೂಗಲ್ ಮಾಡ್ಬೇಕು ಅಂತ ತುಂಬಾ ಟೆನ್ಷನ್ ಇರುತ್ತೆ ಅಲ್ವಾ. 24 ಗಂಟೆಲಿ 8 hour ಕೆಲಸ ಮಾಡ್ತಾ ಇದ್ದೀರಾ. ಆ 8 hour ನೀವು ಟೆನ್ಷನ್ ಅಲ್ಲಿ ಮಾಡೋ ಬದಲು ಈ ತರ ಯಾವ್ದಾದ್ರು ಒಂದು ಟೂಲ್ ಏನಾದ್ರು ನೀವು ಕಲ್ತ್ರೆ ಅದು ತುಂಬಾ ಸ್ಯಾಟಿಸ್ಫೈಯಿಂಗ್ ಇರುತ್ತೆ ಜಾಬ್. ಆ 8 hour ಅಲ್ಲಿ ನಿಮ್ ಮೈಂಡ್ ಫುಲ್ ಅದನ್ನ ಹೆಂಗ್ ವಿಶ್ವಲೈಸ್ ಮಾಡ್ತೀರಾ, ಅದ್ ಡೇಟಾನ ಹೆಂಗ್ ನೀವು ಚಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ, ಆ ಹೆಂಗ್ ಹೊಸ ಕ್ಯಾಲ್ಕುಲೇಷನ್ಸ್ ಅನ್ನು ತಗೊಂಡ್ಬರ್ತೀರಾ. ಸೊ ಈ ತರ ನೀವು ಬೇರೆ ಬೇರೆ ಐಡಿಯಾ ತಗೊಂಡ್ಬರೋದನ್ನ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ, ಈ ರೋಲು ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ಬೇಜಾರೇ ಆಗಲ್ಲ. ಒಂದೊಂದ್ ದಿವಸನೂ ಒಂದೊಂದ್ ತರ ಐಡಿಯಾಗಳು ಬರುತ್ತೆ, ಅದನ್ನ ನೀವು ಹೇಳಿ ಅವ್ರಿಗೆ ರೆವೆನ್ಯೂ ಇಂಪ್ರೂವ್ ಮಾಡೋದಕ್ಕೆ
ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದೆಲ್ಲ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ನಾವು ನೀವು ಎಲ್ಲಾ ಕಡೆ ನೋಡ್ತಾ ಇರ್ಬೋದು, ಡೇಟಾಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಇವಾಗ. ಆ ನಾರ್ಮಲ್ ಡೇಟಾ ಇಂದ ನಿಮ್ಗೆ ಬಿಗ್ ಡೇಟಾ ಬಂದಿದೆ, ಇವಾಗ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ಸೊ ಡೇಟಾ ಅನ್ನೋದು ಗ್ರೋಯಿಂಗ್, ಎವರ್ ಗ್ರೋಯಿಂಗ್ ಅಲ್ವಾ. ಇವಾಗ ನಾರ್ಮಲ್ ಆಗಿ ನಮ್ಗೆ ಮೊಬೈಲ್ ಅಲ್ಲಿ ನೋಡಿದ್ರೆ, ಮೊಬೈಲ್ ಅಲ್ಲಿ ಏನು ರ್ಯಾಮ್ ಇದೆ, ಹಾರ್ಡ್ ಡಿಸ್ಕ್ ಇದೆ ಅನ್ಕೊಳ್ಳಿ, ಮೇ ಬಿ 32 GB ಅಂತಾರೆ, 64 GB ಅಂತಾರೆ. ಇಲ್ಲ ಲ್ಯಾಪ್ಟಾಪ್ ಬನ್ನಿ, ಲ್ಯಾಪ್ಟಾಪ್ ಅಲ್ಲಿ 1 TB ಅಂತ ಹೇಳ್ತೀವಿ. ನಿಮ್ ಲ್ಯಾಪ್ಟಾಪ್ ಸೈಜ್ ಏನು, ಇಲ್ಲ ಕಾನ್ಫಿಗರೇಷನ್ಸ್ ಏನು ಅಂದ್ರೆ 1 TB ಅಂತ ಹೇಳ್ತೀವಿ. ಇದು 1 TB, 1 PB, 1 EB, ಇವಾಗ ZB ಅಲ್ಲಿ ಇದೆ. ಒಂದೊಂದು ದಿವಸಕ್ಕೆ ಅಷ್ಟು ಡೇಟಾ ಜನರೇಟ್ ಆಗ್ತಾ ಇದೆ. ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದಾರೆ, ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇದಾರೆ. ಸೊ ಡೇಟಾ ಅನ್ನೋದು ಜಾಸ್ತಿ ಗ್ರೋ ಆಗ್ತಾನೆ ಇದೆ ಅಲ್ವಾ. ಕುತ್ಕೊಂಡಿರೋ ಜಾಗದಲ್ಲೇ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ಬೋದು, ಫುಡ್ ಆರ್ಡರ್ ಮಾಡ್ಬೋದು, ಎಲ್ಲ ನೀವು ನಿಮ್ ಮನೆಗೆ ತರಿಸಬಹುದು. ಏನ್ ಬೇಕು, ಇಂಟರ್ನೆಟ್ ಬೇಕು, ಸ್ಮಾರ್ಟ್ ಫೋನ್ ಬೇಕು ಅಲ್ವಾ. ಪೇಮೆಂಟ್ ಡಿಜಿಟಲ್ ಅಲ್ಲೇ ಮಾಡ್ಬೋದು. ಸೊ ಈ ತರ ಅಪ್ಲಿಕೇಶನ್ಸ್ ಬರ್ತಾ ಬರ್ತಾ ಯೂಸರ್ ಫ್ರೆಂಡ್ಲಿ ಇರತ್ತಕ್ಕೆ ಪೀಪಲ್ ಏನ್ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡ್ತಿದ್ರೆ. ಸೊ ಹಿಂದ್ಗಡೆ ಏನಾಗ್ತದೆ, ಡೇಟಾ ಜನರೇಟ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಅವನ್ ಸ್ಮಾರ್ಟ್ ಫೋನ್ ಅಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಪೇ, ಫೋನ್ ಪೇ, ಓಲಾ, ಊಬರ್ ಇಂತ ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ ಅನ್ಕೊಳ್ಳಿ. ಎಲ್ಲ ಯೂಸ್ ಮಾಡೋದಕ್ಕೆ ಅವನಿಗೆ ಅಕೌಂಟ್ ಬೇಕು. ಒಬ್ಬ ವ್ಯಕ್ತಿನೇ 20-25 ಅಕೌಂಟ್ ಇಟ್ಕೊಂಡಿದ್ದಾನಂದ್ರೆ ಈ ವರ್ಲ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದಾರೆ, ಆ ಎಷ್ಟು ಜನ ಎಷ್ಟೆಷ್ಟು ಅಕೌಂಟ್ಸ್ ಇಟ್ಕೊಂಡಿದ್ದಾರೆ, ಅದು ಹೆಂಗ್ ಡೇಟಾ ಜನರೇಟ್ ಆಗ್ತಿದೆ. ಇದನ್ನೆಲ್ಲ ನೋಡಿದ್ರೆ ನೀವು ಡೇಟಾ ಅನ್ನೋದು ಎವರ್ ಗ್ರೋಯಿಂಗ್. ಇದೆಲ್ಲ ಗ್ರೋ ಆಗ್ತದಾಗ ಅನಲೈಸ್ ಮಾಡೋರು ಯಾರು? ಆ ಅನಲೈಸ್ ಮಾಡೋದಕ್ಕೆ ಡೇಟಾ ಅನಲಿಸ್ಟ್ ಅನ್ನೋರು ನಾವಿದೀವಿ. ಆ ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಪವರ್ ಬಿ ಐ ಅನ್ನೋದು ಒಂದು ಟೂಲ್. ಆ ಟೂಲ್ ಕಲ್ತು ನಾವು ಅನಲೈಸ್ ಮಾಡ್ತೀವಿ. ಎಲ್ಲರಿಗೂ ಅದ್ ಯೂಸ್ ಮಾಡೋದಷ್ಟೇ ಗೊತ್ತು. ನಾವು ಏನ್ ಮಾಡ್ತೀವಿ, ಅದನ್ನ ಹೆಂಗ್ ಅನಲೈಸ್ ಮಾಡಿ ಅದರಿಂದ ಹೆಂಗ್ ರೆವೆನ್ಯೂ ಜನರೇಟ್ ಮಾಡೋದನ್ನ ಯೋಚನೆ ಮಾಡ್ತೀವಿ. ಸೊ ಜಿಗಾಬೈಟ್ ಆಫ್ ಡೇಟಾ ಅನ್ನೋದು ಜನರೇಟ್ ಆಗ್ತಾನೆ ಇರುತ್ತೆ. ಇವತ್ತು 40 GB ಇರುತ್ತೆ, ನಾಳೆ 80 GB ಇರುತ್ತೆ. ಪೀಪಲ್ ಅನ್ನೋರು ಇಂಟರ್ನೆಟ್ ಫೋನ್ ಯೂಸ್ ಮಾಡ್ತಾನೆ ಇರ್ತಾರೆ. ಬಟ್ ಅದರಿಂದ ನಾವು ಹೆಂಗ್ ರೆವೆನ್ಯೂ ತರ್ಸೋದು, ಅದನ್ನ ಹೆಂಗ್ ಬಿಸ್ನೆಸ್ ಯೂಸ್ಫುಲ್ ಆಗಿ ರಿಪೋರ್ಟ್ ಆಗಿ ತೋರ್ಸೋದು ಅದನ್ನ ಡೇಟಾ ಅನಾಲಿಸಿಸ್ ಅದರಲ್ಲಿ ಪವರ್ ಬಿ ಐ ಅನ್ನೋ ಟೂಲ್ ಕಲ್ತು ಮಾಡ್ಬೋದು. ಸೊ ಇವಾಗ ಡೇಟಾ ಇಷ್ಟು ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಪವರ್ ಬಿ ಐದಕ್ಕೂ ಡಿಮಾಂಡ್ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ. ಸೊ ಪವರ್ ಬಿ ಐ ಡಿಮಾಂಡ್ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಸೊ ಯಾಕೆ ಅಂದ್ರೆ ಈ ಟೂಲ್ ಅನ್ನೋದು ತುಂಬಾ ಹೊಸ ಟೂಲ್. 2015 ಅಲ್ಲೇ ಬಂದಿತ್ತು. ನಾನು ಹೇಳ್ಬೇಕಂದ್ರೆ ಈ ಟೂಲ್ಗೆ ಬರೀ 6 ವರ್ಷ ಅಷ್ಟೇ. ಸೊ ಅಷ್ಟು ಹೊಸ ಟೂಲ್ ಎಲ್ಲರಿಗೂ ಗೊತ್ತಿರಲ್ಲ. ಸೊ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಜಾಬ್ ಸಿಗೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ. ಈ ಟೂಲ್ ಕಲ್ತ್ರೆ ಈಸಿಯಾಗಿ ಜಾಬ್ ಸಿಗುತ್ತೆ. ಸೊ ಡಿಮಾಂಡ್ ನೋಡಿದ್ರೆ ನೀವು ಇವಾಗ 5%, 8%, 10-25%, 30-40% ಅನ್ನೋದು ಅಷ್ಟು ಗ್ರೋತ್ ಆಗತ್ತೆ ಈ ರೋಲ್ಗೆ ಅನ್ನೋದನ್ನ ಹಾಕಿದೀವಿ ಅಲ್ವಾ. ಒಂದೊಂದ್ 2 ವರ್ಷಕ್ಕೂ ಎಷ್ಟೆಷ್ಟೆಲ್ಲ ಜಾಸ್ತಿ ಆಗತ್ತೆ ಅಂತ. ಯಾಕೆಂದ್ರೆ ಇದೆಲ್ಲ ಡೇಟಾ ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೆ ಜಾಸ್ತಿ ಡೆವಲಪರ್ಸ್ ಬೇಕು, ಪವರ್ ಬಿ ಐ ಡೆವಲಪರ್ಸ್ ಬೇಕು ಆ ರಿಪೋರ್ಟ್ ಜನರೇಟ್ ಮಾಡೋದಕ್ಕೆ. ಸೊ ಈ ಸ್ಕಿಲ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಅಲ್ಲಿ ಇದೆ. ಯಾರು ಗೊತ್ತಿದೆ, ಇನ್ ಫ್ಯೂಚರ್ ಅಲ್ಲಿ ಕಾಲೇಜಲ್ಲೂ ಇದೊಂದು ಮ್ಯಾಂಡೇಟರಿ ಸಬ್ಜೆಕ್ಟ್ ತರಾನು ಮಾಡ್ಬೋದು, ಅಷ್ಟು ಡಿಮ್ಯಾಂಡ್ ಇದೆ. ಯಾಕಂದ್ರೆ ಡೇಟಾನ ರಿಪೋರ್ಟ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಯೂಸ್ಫುಲ್ ಆಗಿರುತ್ತೆ ಬಿಸ್ನೆಸ್ಗೆ. ಸೊ ಡಿಮಾಂಡ್ ಅನ್ನೋದು ಇದಕ್ಕಿದೆ. ಇವತ್ತಿಗೆ ನೀವು ಈ ಟೂಲ್ ಏನಾದ್ರು ಚೂಸ್ ಮಾಡಿದ್ರೆ ನೆಕ್ಸ್ಟ್ 10 ಇಯರ್ಸ್ಗೆ ನಿಮ್ಗೆ ಒಳ್ಳೆ ಕೆರಿಯರ್ ಇರುತ್ತೆ. ಇದು ಡಿಮಾಂಡ್. ಜೊತೆಗೆ ಆಪರ್ಚುನಿಟೀಸ್ ಅಂತ ನೋಡಿದ್ರೆ ಇವಾಗ ಬರೀ ಜಾವಾ ಡೆವಲಪರ್ಸ್, ಟೆಸ್ಟರ್ಸ್ ಅಂದ್ರೆ ಅವ್ನಿಗೆ ಒಂದು ಸ್ಪೆಸಿಫಿಕ್ ಡೊಮೈನ್ಸ್ ಅಷ್ಟೇ ಇರುತ್ತೆ. ಇದು ಹಂಗಲ್ಲ. ನೀವು ಎಲ್ಲೋದ್ರೂ ಡೇಟಾ ಜನರೇಟ್ ಆಗುತ್ತೆ. ಬ್ಯಾಂಕಿಂಗ್ ಅಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್, ಕಸ್ಟಮರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಇ ಕಾಮರ್ಸ್ ಅಲ್ಲಿ ಅವ್ನು ಏನ್ ಆರ್ಡರ್ ಮಾಡ್ತಾ ಇದ್ದಾನೆ, ಅವ್ನು ಏನ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಅನ್ನೋದು ಡೇಟಾ ಇರುತ್ತೆ. ಟೆಲಿಕಮ್ಯುನಿಕೇಶನ್ ಅವ್ನು ಎಷ್ಟು ಯೂಸೇಜ್ ಮಾಡ್ತಾ ಇದ್ದಾನೆ, ಇಂಟರ್ನೆಟ್ ಎಷ್ಟು ಯೂಸೇಜ್ ಮಾಡ್ತಾ ಇದ್ದಾನೆ. ಹೆಲ್ತ್ ರಿಲೇಟೆಡ್, ಆ ಹೆಲ್ತ್ ರಿಲೇಟೆಡ್ ಅಂದ್ರೆ ಆ ಪೇಷಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಟ್ರಾವೆಲ್, ನೀವು ಎಷ್ಟೊತ್ತಿ ಟ್ರಾವೆಲ್ ಮಾಡ್ತಿದ್ದೀರಾ. ಸೊ ಇದೆಲ್ಲಾದ್ರೂ ನೋಡಿದ್ರೆ ಡೇಟಾ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ. ಪವರ್ ಬಿ ಅನ್ನೋದು ಹೆಂಗೆ ಅಂದ್ರೆ ಎಲ್ಲಾ ಡೊಮೈನ್ ಅಲ್ಲೂ ಇದೊಂದು ಫಿಟ್ ಆಗುತ್ತೆ. ಸೊ ಆಪರ್ಚುನಿಟೀಸ್ ಜಾಸ್ತಿ ಇದೆ. ನೀವು ಬರೀ ಹೆಲ್ತ್ ರಿಲೇಟೆಡ್ ಏನಾದ್ರು ಓದಿದ್ರೆ ಬರೀ ಅಲ್ಲಿಗೆ ಹೋಗ್ತೀರಾ. ಬ್ಯಾಂಕಿಂಗ್ ಬಗ್ಗೆ ಏನಾದ್ರು ಓದಿದ್ರೆ ಬರೀ ಬ್ಯಾಂಕಿಂಗ್ ಹೋಗ್ತೀರಾ. ಬಟ್ ಈ ಪವರ್ ಬಿ ಅನ್ನೋದು ಕಲ್ತ್ರೆ ಆಪರ್ಚುನಿಟೀಸ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಈಸಿಯಾಗೆ ನಿಮ್ಗೆ ಈ ಟೆಕ್ನಾಲಜಿ ಒಳಗಡೆ ಬರ್ಬೋದು. ಇದು ಒಳ್ಳೆ ಆಪರ್ಚುನಿಟಿ. ಸೊ ಜೊತೆಗೆ ಲಾಸ್ಟ್ ಆಗಿ ಸ್ಯಾಲ್ರಿ. ಬೇರೆ ಟೆಕ್ನಾಲಜಿ ಎಲ್ಲ ಓದ್ಬಿಟ್ಟು ಇಲ್ಲ ಕೆಲಸ ಮಾಡೋರನ್ನ ಕೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಂಟು 2 ಅನ್ನೋದು ಸ್ಯಾಲ್ರಿ ಸಿಗುತ್ತೆ.
ಸಪೋಸ್ ಅವ್ರ ಎಕ್ಸ್ಪೀರಿಯನ್ಸ್ ಏನಾದ್ರು 2 years ಇದ್ರೆ 4 lakhs ಸಿಗುತ್ತೆ, ಎಕ್ಸ್ಪೀರಿಯನ್ಸ್ 5 years ಇದ್ರೆ 10 lakhs ಸಿಗುತ್ತೆ. ಬಟ್ 2 times ಅಂತ ಹೇಳ್ತಾರೆ, 2 times ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 2.5 times ಬರ್ಬೋದು. ಅಂದ್ರೆ ನಿಮ್ಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ರೆ 5 ಲಕ್ಷ ಬರ್ಬೋದು ಹಂಗೆ. ಬಟ್ ಈ ಡೇಟಾ ಅನಾಲಿಸ್ಟ್, ಡೇಟಾ ಸೈನ್ಸ್ ಇಲ್ಲ ಡೇಟಾ ಪವರ್ ಬಿ ಐ ಡೆವಲಪರ್ ಇಂಥವ್ರಿಗೆಲ್ಲ 3 times ಸಿಕ್ಕಿದೆ. ಅಂದ್ರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ 10 ಲಕ್ಷನೂ ಸಿಕ್ಕಿದೆ, 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ 15 ಲಕ್ಷನೂ ಸಿಕ್ಕಿದೆ. ಇದೊಂಥರ ಬೋನಸ್. ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಅಲ್ಲಿ ಇದ್ದಾಗ ಇದರಲ್ಲಿ ಈಸಿಯಾಗಿ ಕಲ್ತ್ಬಿಟ್ಟು ಕೆಲಸ ಸಿಗ್ಬೋದು. ಬಟ್ ಒಂದ್ ಅಡ್ವಾಂಟೇಜ್ ಏನಂದ್ರೆ ಯಾರ್ಯಾರೆಲ್ಲ ಇದೆಲ್ಲ ಓದ್ಬೋದು ಅಂತ ನೋಡಿದ್ರೆ, ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋರು ಓದ್ಬೋದು, ಕೆರಿಯರ್ ಗ್ಯಾಪ್ ಇರೋರು ಓದ್ಬೋದು, BPO ಅದ್ರ ಜೊತೆಗೆ ಕಾಲ್ ಸೆಂಟರ್ಸ್ ಇಲ್ಲ ಅಡ್ಮಿನ್ ಇಂಥ ಕೆಲಸ ಮಾಡೋರು ಈಸಿಯಾಗಿ ಬರ್ಬೋದು. ಥ್ಯಾಂಕ್ ಯು. ಇನ್ನ ಮುಂದೆ ಬೇರೆ ವಿಡಿಯೋ ಅಲ್ಲಿ ನೋಡುವ.